ನೆನ್ನೆಯಿಂದ ನಮ್ಮ ಮಚ್ಚ ಕುಣ್ತವನೆ, ವಿಡಿಯೋ ಸಕ್ಕತ್ತಾಗೈತೆ, ಫುಲ್ಲು ನೋಡಿ. ತಿಕ್ಕ ಮಕ್ಕ ತೊಳೆದ ಶಿಸ್ತಾಗಿ ಎದ್ಬಿಟ್ಟು ನಮ್ಮ ಶಿಷ್ಯನು ಎತ್ತಾಕೊಂಡು ಹೋಗಿದ್ದೆ ನಮ್ಮ ಅಡ್ಡದ ಕಡೆ. ಗೈಸ್ ಗೊತ್ತಲ್ಲ ನಮ್ಮ ಅಡ್ಡಕ್ಕೆ ಇನ್ನೇನ್ ಕೊಯ್ತೀವಿ ಅಂತ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಲೈಟಾಗಿ ಟಾನಿಕ್ ಹಾಕಬೇಕಾದ್ರೆ ನಮ್ಮ ಭಯ ಏನೋ ಹೇಳಿದ್ರು ಕೇಳಿಸ್ಕೊಳ್ಳಿ. ಏನ್ ಸರ್ ಅದು? ಅಂಗಡಿ ಹೋಗ್ಬೇಕಾದ್ರೆ ಹಂಗಿದ್ದೆ, ಈಗ ಮನೆಗೆ ಬಂದಿದ್ರೆ ಟಕ ಟಕ ಅಂತ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಗೈಸ್ ಹೆಂಗದೆ ಮನ್ಮತ ಅಲ್ವಾ. ಇಡ್ಲಿ ನನ್ನ ಪಾಲ್ಗೆ ಅಮೃತ ಆಗ್ಬಿಡೈತೆ ಗೈಸ್. ಯಾಕೆಂದ್ರೆ 3-4 ದಿವಸದಿಂದ ಬರೀ ಅದೇ ತಿಂತಾ ಇದ್ದೀನಿ, ಕರ್ಮ. ಇದೆಲ್ಲ ಬೇಕಾ? ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದೇ ಕೊಟ್ಟಿರೋ ಇಡ್ಲಿನ ತಿನ್ಕೊಂಡು ನಮ್ಮ ಅಮ್ಮ ಹಾಕಿರೋ ದಾರವನ್ನ ನೋಡ್ಕೊಂಡು ಎದ್ದೋದೆ ಗೈಸ್. ನಮ್ಮ ಅಣ್ಣನ ಗಾಡಿ ಎತ್ಕೊಂಡು ಅವನನ್ನ ಕರ್ಕೊಂಡು ಹೋಗಿದ್ದೆ ಆಸ್ಪತ್ರೆಗೆ. ಏನಕ್ಕಪ್ಪ ಆಸ್ಪತ್ರೆಗೆ ಅಂದರೆ ಕಾಯ್ಸ್ ಕುಂಟ ಆಗ್ಬಿಟ್ಟು ಅವ್ನು ಕುಂಟ. ಹೋಗ್ಬೇಕಾರೆ ಸಿಂಹ ಹೋದಂಗೆ ಹೋದ, ಬರ್ಬೇಕಾರೆ ಕುಂಟ ಬಂದಂಗೆ ಬಂದ. ಅದಾದ್ಮೇಲೆ ನಮ್ಮ ಆಫೀಸ್ ಕಡೆ ನಾನು ಇವನು ಓದೋ. ಏನಕ್ಕಪ್ಪ ಅಂತಂದ್ರೆ ಸ್ವಲ್ಪ ಕೆಲಸ ಇತ್ತು. ಸುಮ್ಮನೆ ಹಂಗೆ ಕೂತಿದಾಗ ಏನೇನೋ ಯೋಚನೆ ಬಂದ್ಬಿಡೋದ. ಇವತ್ತು ಯೂಟ್ಯೂಬಲ್ಲಿ 30,000 ಸಬ್ಸ್ಕ್ರೈಬರು, ಇನ್ಸ್ಟಾಗ್ರಾಮಲ್ಲಿ 14,000 ಫಾಲೋವರ್ಸು. ಇದನ್ನೆಲ್ಲ ಮಡಿಕೊಂಡು ನಾನು ಯಾಕೆ ಈ ಥರ ಇದ್ದೀನಿ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನಾರ ಜನಕ್ಕೆ ಕಂಟೆಂಟ್ ಕೊಡಬೇಕು, ನನ್ನ ಕಡೆಯಿಂದ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು. ಆಯ್ತು, ಆಮೇಲೆ ಕೊಡ್ತೀನಿ ಎಂಟರ್ಟೈನ್ಮೆಂಟು. ನನ್ನ ID, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಕಸ್ಟಮರ್ಗಳು ನೋಡಿದ್ರೆ ಒಬ್ಬರು ಫೋನ್ ಹತ್ತಲ್ಲ, ಹೆವಿ ಈ ಸೈಕು. ಆಫೀಸಲ್ಲಿ ಕುತ್ಕೊ ಫೋನ್ ಮಾಡ್ರೆ ಒಬ್ರು ಫೋನ್ ಹತ್ತಿರಲಿಲ್ಲ. ಅದಕ್ಕೆ ತಲೆ ಕೆಟ್ಟೋಗಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಶಿಸ್ತಾಗಿ ಹೊಲ್ಟೋ. ಹಳ್ಳಿಲಿ ಒಂದು ಕಲೆಕ್ಷನ್ ಇತ್ತು. ನಾನು ಇವನು ಓದೋ, ಯಾಕಂದ್ರೆ ಆಫೀಸಲ್ಲಿ ತಲೆ ಕೆಟ್ಟೋಗಿತ್ತಲ್ಲ, ಅದಕ್ಕೋಸ್ಕರ. ಸೊ ಕಸ್ಟಮರ್ ಕೊನೆಗೂ ಕೈಗೆ ಸಿಕ್ಲಿಲ್ಲ. ಅದಾದ್ಮೇಲೆ ಮಠದ ಕಡೆಗೆ ಬಂದು ಒಂದು ಉಪ್ಪಟ್ಟು ಒಂದು ಜ್ಯೂಸ್ ಕುಡ್ಕೊಂಡು ಶಿಸ್ತಾಗಿ ಮನೆ ಕಡೆಗೆ ಹೋದೆ. ಮನೆ ಹತ್ರ ಬಂದು ನೋಡ್ತೀನಿ ನಮ್ಮ ಬೀದಿಲಿ ಲೈಟ್ ಕಂಬಕ್ಕೆ ಒಂದು ಬಲ್ಪ್ ಹಾಕ್ತಾವ್ರಿ ಇವತ್ತು. ಏನ್ ಬಗ್ಗೆನೋ ಈಗ ಕಲೆಕ್ಷನ್ ಇತ್ತು ಅಂತ ನಾನು ಇವನು 5 ಗಂಟೆ ಮೇಲೆ ಬಂದು ಅಲ್ಲಿ ನೋಡಿದ್ರೆ ಮಳೆ ಸರಿಯಾಗಿ ದೆಂಗ್ತಾ ಐತೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ 9 ಗಂಟೆ ಆಗ್ಬಿಟ್ಟಿತ್ತು. ಮನೇಲಿ ಫಸ್ಟ್ ಹೇಳಿದ್ದೆ ಫೋನ್ ಮಾಡಿ ಎಗ್ರೆಸ್ ಮಾಡಿರಿ ಬರ್ತೀನಿ ಅಂತ. ಶಿಸ್ತಾಗಿ ಎಗ್ರೆಸ್ ತಿನ್ಕೊಂಡು ನನ್ನ ಕತೆ ನಿಮ್ಮ ಜೊತೆ. ಸದ್ಯಕ್ಕೆ ನಮ್ಮ ಕತೆ ಇವತ್ತಿಷ್ಟೇ, ನಾಳೆ ನೆಕ್ಸ್ಟ್ ಕತೆ ಅಷ್ಟೇ.